ನೀಟ್ ಅಕ್ರಮದ ಬಗ್ಗೆ ದೇಶದಲ್ಲಿ ಬೊಬ್ಬೆ ಹೊಡಿತಾ ಇದ್ದೇವೆ. ಆದರೆ ಬಿಜೆಪಿಯವರಿಗೆ ಈ ಅಕ್ರಮ ಏನೂ ಅನಿಸಿ ಇಲ್ಲ. ಬಿಜೆಪಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನೀಟ್ ಮರುಪರೀಕ್ಷೆ ಆಗಬೇಕು, ಅಕ್ರಮದ ಬಗ್ಗೆ ತನಿಖೆ ಆಗಬೇಕು. ಆದರೆ ಇದರ ಬಗ್ಗೆ ಪ್ರಧಾನಿ ಮೋದಿಯವರು ಏನು ಹೇಳ್ತಾ ಇಲ್ಲ, ತುಟಿ ಪಿಟಕ್ ಅಂತ ಇಲ್ಲ. ಮಕ್ಕಳು ಗೊಂದಲದಲ್ಲಿದ್ದಾರೆ, ಇದರ ಜವಾಬ್ದಾರಿ ಕೇಂದ್ರ ಹೊರಬೇಕಲ್ವಾ? ಆದರೆ ಏನೂ ಮಾಡದೆ ಸುಮ್ಮನಿರುವುದು ಸರಿಯಲ್ಲ. ಪ್ರಧಾನಿ ಮೋದಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ನೀಟ್ ಮರುಪರೀಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ತಿಳಿಸಿದರು. ಇದು ಇವತ್ತು ಇಡೀ ದೇಶದಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಬೊಬ್ಬೆ ಹೊಡಿತಾ ಇದ್ದೀವಿ. ಅವರಿಗೇನು ಅನಿಸೇ ಇಲ್ಲ. ಅದ್ರ ಬಗ್ಗೆ ಕ್ರಮ ಮಾಡಬೇಕಲ್ಲ, ಏನಾದರೂ ಒಂದು ಅಂತಿಮವಾದ ತೀರ್ಮಾನ ಬರಬೇಕಲ್ಲ. ಇಲ್ಲ ಎಕ್ಸಾಮ್ ಮಾಡ್ತೀವಿ ಅಂತಾದರೆ ಹೇಳಬೇಕು, ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ತನಿಖೆ ಆಗಬೇಕು. ಇದೆಲ್ಲವನ್ನು ಕೂಡ ಯಾರಾದರೂ ಜವಾಬ್ದಾರಿಯುತವಾಗಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಅಲ್ಲಿನ HRD ಮಂತ್ರಿಗಳಾಗಲಿ ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡಬೇಕು. ಈಗ ಗೊಂದಲದಲ್ಲಿದ್ದಾರೆ ಮಕ್ಕಳು. ಈಗ ನೀಟ್ ಇಷ್ಟೊತ್ತಿಗೆ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಬೇಕಾಗಿತ್ತು ಎಲ್ಲ ಇಡೀ ಯೂನಿವರ್ಸಿಟಿ